ಸೊ ನೀವೆಲ್ಲರೂ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಿರ್ಬೋದು, ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ಅಲ್ಲಿ ಓದ್ತಿರ್ಬೋದು. ಸೊ ಏನಿದು VLSI ಅಂತ ಪ್ರಶ್ನೆ ಬಂದಾಗ ನಿಮ್ಗೆಲ್ಲರಿಗೂ ಅನ್ಸ್ಬೋದು, ಈ VLSI ಮೇಲೆ ಸಿಕ್ಕಾಪಟ್ಟೆ ಜನ ಕೆಲಸ ಮಾಡ್ತಾರೆ, VLSI ಬೂಮಿಂಗ್ ಅಂತ ಹೇಳ್ತಾರೆ, ಸೆಮಿ ಕಂಡಕ್ಟರ್ ಬೂಮ್ ಆಗ್ತಾ ಇದೆ ಇಂಡಿಯಾದಲ್ಲಿ ಅಂತ ಹೇಳ್ತಾರೆ. ಇದು ಏನಿರಬಹುದು ಅಂತ ನಿಮ್ಗೆ ಒಂದ್ಸಲ ಪ್ರಶ್ನೆ ಬಂದಿರ್ಬೋದು, ನೀವು ಹುಡುಕಿರ್ಬಹುದು ಏನಂತ, ನಿಮ್ಗೆ ಏನೋ ಒಂದು ಸಿಕ್ಕಿರತ್ತೆ. ನೀವು ಫುಲ್ ಫಾರ್ಮ್ ನೋಡಿರ್ತೀರಾ, ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ VLSI ಅಂತ. ಸೊ ಯಾಕಿದು ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಆಯ್ತು ಅಂತ, ಇಂಟಿಗ್ರೇಷನ್ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಯಾವ್ದ್ರದ್ದು ಅಂತ ಕೇಳಿದ್ರಾಗ ಟ್ರಾನ್ಸಿಸ್ಟರ್ ಇಂದು. ಸೊ ಬೇಸಿಕಲಿ ಸಿಮಾಸ್ ಯೂಸ್ ಮಾಡ್ತೀವಿ, ಬೇರೆ ಮಾಸ್ಫೆಟ್ಸ್ ಯೂಸ್ ಮಾಡ್ತೀವಿ, ಏನೇ ಇರಲಿ ಬಟ್ ಟ್ರಾನ್ಸಿಸ್ಟರ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಮಿಲಿಯನ್ ಟ್ರಾನ್ಸಿಸ್ಟರ್ ನ ಒಂದೇ ಪ್ಯಾಕೇಜ್ ಮೇಲೆ ಅಥವಾ ಒಂದೇ ಸಿಲಿಕಾನ್ ಮೇಲೆ, ಸಿಲಿಕಾನ್ ಅಂತ ಹೇಳ್ತೀವಿ, ಆಕ್ಚುಲಿ ಇಟ್ ಈಸ್ ಸೆಮಿ ಕಂಡಕ್ಟರ್ ಅಲ್ವಾ. ಸೊ ಸೆಮಿ ಕಂಡಕ್ಟರ್ ಮೇಲೆ ನಾವೇನ್ ಮಾಡ್ತೀವಿ, ನಮ್ದು ಟ್ರಾನ್ಸಿಸ್ಟರ್ ಅನ್ನ ನಾವು ಬೇಸಿಕಲಿ ಟೈ ಅಂತ ಹೇಳ್ತೀವಿ, ಅಥವಾ ಏನೋ ಒಂದು ಆ ಪ್ರೊಸೆಸ್ ಅನ್ನ ಇನ್ನೊಮ್ಮೆ ಬೇರೆ ವಿಡಿಯೋದಲ್ಲಿ ನೋಡ್ಬೋದು. ಸೊ ಅದನ್ನ ನಾವು ಟ್ರಾನ್ಸಿಸ್ಟರ್ ಅನ್ನ ಸಿಲಿಕಾನ್ ಮೇಲೆ ಹಾಕಿ ಅದರಿಂದ ಸಿಗ್ನಲ್ಸ್ ಕಳಿಸಿ ಸಿಗ್ನಲ್ಸ್ ಅನ್ನ ಔಟ್ಪುಟ್ ಆಗಿ ತಗೊಂಡು ಏನೋ ಒಂದು ಟಾಸ್ಕ್ ಪರ್ಫಾರ್ಮ್ ಮಾಡ್ತಾ ಇದೀವಿ ಅಂದ್ರೆ ಇಟ್ ಈಸ್ VLSI ಬೇಸಿಕಲಿ. ಸೊ ನಮ್ಮ ಮೊಬೈಲ್ ಅಲ್ಲಿ ಚಿಪ್ಸ್ ಇರ್ಬೋದು, ಲ್ಯಾಪ್ಟಾಪ್ ಅಲ್ಲಿ ಚಿಪ್ ಇರ್ಬೋದು. ಸೊ ಅದೆಲ್ಲ ಏನೋ ಒಂದು ಟಾಸ್ಕ್ ಮಾಡ್ತಾ ಇದೆ, ಏನೋ ಒಂದು ಕೆಲಸ ಮಾಡ್ತಾ ಇದೆ. ಹೇಗೆ ಒಂದು ಸಿಗ್ನಲ್ ಅನ್ನ ತಗೊಳುತ್ತೆ, ನಮಗೊಂದು ಸಿಗ್ನಲ್ ಕೊಡುತ್ತೆ, ಆ ಸಿಗ್ನಲ್ ಅನ್ನ ಪ್ರೊಸೆಸ್ ಮಾಡುತ್ತೆ, ಹೌದಾ. ಸೊ ಇಟ್ಸ್ ಆಲ್ ಅಬೌಟ್ ಗೆಟಿಂಗ್ ದ ಸಿಗ್ನಲ್ ಅಂಡ್ ಏನೇ ಒಂದು ಅಲ್ಟ್ರೇಷನ್ ಆಗಲಿ, ಏನೇ ಒಂದು ಟಾಸ್ಕ್ ಆಗಲಿ ಅದ್ರ ಮೇಲೆ ಪರ್ಫಾರ್ಮ್ ಮಾಡ್ತಾ ಇದೆ. ಸೊ ಅದರಿಂದ ಏನೋ ಒಂದು ಔಟ್ಪುಟ್ ಬರ್ತಾ ಇದೆ. ಸೊ ನಮ್ಗೆ ಬೇಕಾಗಿರೋ ಒಂದು ಅಂತ ಕೆಲಸ ಅದು ಮಾಡ್ತಾ ಇದೆ. ಸೊ ದಟ್ ಈಸ್ ಬೇಸಿಕಲಿ VLSI ಅಂತ ಯಾಕೆ ಬಂತು ಅಂತ ಕೇಳಿದ್ರೆ, ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ ಏನೇ ಒಂದು ಚಿಪ್ ಯೂಸ್ ಮಾಡ್ತೀವಿ, ಅದ್ಮೇಲೆ ಟ್ರಾನ್ಸಿಸ್ಟರ್ಸ್ ಯೂಸ್ ಮಾಡ್ತಾರೆ. ಸೊ ದಟ್ ಇಸ್ ದಿ ಸಮರಿ. ಸೊ ಟ್ರಾನ್ಸಿಸ್ಟರ್ ಅನ್ನ ನಾವು ಒಟ್ಟಿಗೆ ಹಾಕಿ ಬಿಲಿಯನ್ಸ್ ಟ್ರಾನ್ಸಿಸ್ಟರ್ ಅನ್ನ ಒಟ್ಟಿಗೆ ಹಾಕಿ ಅದನ್ನ ಪ್ಯಾಕ್ ಮಾಡಿದ್ರೆ ದಟ್ ಇಸ್ VLSI.